ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ನಮಸ್ಕಾರ ಎಲ್ರಿಗೂ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವರಮಹಾಲಕ್ಷ್ಮಿ ವ್ರತದ ಸರಳವಾದಂತಹ ಶಾಸ್ತ್ರೋಕ್ತವಾದಂತಹ ಆಚರಣೆ ಯಾವ ರೀತಿ ಮಾಡಬೇಕು ಅನ್ನುವಂತಹದ್ದನ್ನು ತಿಳಿಸ್ಕೊಡ್ತೀನಿ. ಇದು ಶಾಸ್ತ್ರೋಕ್ತವಾದಂತಹ ಆಚರಣೆ. ಮಾಡಿ ನೋಡಿ, ಖಂಡಿತ ನಿಮಗೆ ಒಳ್ಳೆಯ ಫಲಗಳು ಮುಂದಿನ ವರ್ಷದ ಒಳಗಡೆ ಸಿಕ್ಕೇ ಸಿಗುತ್ತೆ. ಅಂದರೆ ನೀವೇನು ಸಂಕಲ್ಪ ಮಾಡ್ಕೋತಿರಲ್ವಾ, ಅದು ಖಂಡಿತವಾಗಿ ಈಡೇರುತ್ತೆ. ಈ ವಿಡಿಯೋ ಸ್ವಲ್ಪ ಲೆಂತಿಯಾಗಿಯೇ ಇರುತ್ತೆ. ದಯಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಯಾವ ವಾರ ಆಚರಣೆ ಮಾಡಬೇಕು ಅನ್ನುವಂತಹದ್ದನ್ನು ನೋಡುವಂತಹದ್ದಾದರೆ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತದ ಆಚರಣೆಗೆ ಸೂಕ್ತವಾದಂತಹ ದಿನ. ಅದನ್ನು ಬಿಟ್ಟರೆ ಇನ್ನು ನೆಕ್ಸ್ಟ್ ಶುಕ್ರವಾರ ಪೌರ್ಣಮಿ ಬರುತ್ತೆ. ಪೌರ್ಣಮಿಯ ದಿವಸ ಕಳಸವನ್ನು ಹೂಡುವಂತಹದ್ದು, ಅಂದರೆ ವರಮಹಾಲಕ್ಷ್ಮಿ ವ್ರತದ ಕಳಸವನ್ನು ಹೂಡುವಂತಹದ್ದು, ಕಳಸವನ್ನು ವಿಸರ್ಜನೆ ಮಾಡುವಂತಹದ್ದು ಎರಡೂ ಕೂಡ ಸೂಕ್ತ ಅಲ್ಲ. ಅದರ ಜೊತೆಯಲ್ಲಿ 21ನೇ ತಾರೀಕು ಅತ್ಯಂತ ಶುಭ ಯೋಗದೊಂದಿಗೆ ಈ ಶುಕ್ರವಾರ ಬಂದಿರುವಂತಹದ್ದು. ಅವತ್ತಿನ ಪೂಜೆಗೆ ಶುಭ ಸಮಯವನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಎರಡೂ ಶುಭ ಸಮಯ ತುಂಬ ಚೆನ್ನಾಗಿದೆ. ಎರಡರಲ್ಲಿ ಯಾವುದಾದ್ರೂ ಸಹ ನೀವು ಮಾಡ್ಕೋಬಹುದು. ಮೊದಲನೇದು ಬೆಳಗ್ಗಿನ ಜಾವ 4:48 5:35 ತನಕ ಶುಭ ಇದೆ. ಎರಡನೇದು 6:10 8 ಗಂಟೆವರೆಗೂ ಕೂಡ ಶುಭ ಇದೆ. ಈ ಸಮಯದಲ್ಲಿ, ಅಂದರೆ ನಾನು ಏನು ಹೇಳ್ತೀನಲ್ವ, ಆ ಟೈಮಿಂಗ್ಸಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳುವಂತಹದ್ದು, ಅದರ ಜೊತೆಯಲ್ಲಿ ದೀಪವನ್ನು ಹಚ್ಚುವಂತಹದ್ದನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವೇನು ತಿಳಿದುಕೋಬೇಕು ಅಂತಂದರೆ, ನೀವು ಮಾಡ್ತಾ ಇರುವಂತಹದ್ದು ವ್ರತ, ನಿಮ್ಮ ಆಡಂಬರದ ತೋರಿಕೆ ಮಾಡಿಕೊಳ್ಳುವಂತಹ ಪೂಜೆ ಇದಲ್ಲ. ನೀವೆಷ್ಟು ಶಾಸ್ತ್ರೋಕ್ತವಾಗಿ ಮಾಡ್ತೀರಾ, ಎಷ್ಟು ಭಕ್ತಿಯಿಂದ ಮಾಡ್ತೀರಾ, ಅಷ್ಟು ಒಳ್ಳೆ ಫಲ. ಅದನ್ನು ಬಿಟ್ಟು ಎಷ್ಟು ನೀವು ಡೆಕೋರೇಷನ್ಗೆ ಇಂಪಾರ್ಟೆನ್ಸನ್ನು ಕೊಡ್ತೀರಾ, ಒಡವೆ ದುಡ್ಡುಗಳನ್ನು ತೋರಿಸ್ಕೊಂಡು ಎಷ್ಟು ತೋರ್ಪಡಿಕೆ ಮಾಡ್ಕೋತಿರಲ್ವ, ಅಷ್ಟು ಕೂಡ ಕಷ್ಟ. ಜೊತೆಯಲ್ಲಿ ಮಹಾಲಕ್ಷ್ಮಿ ತಾಯಿಗೆ ಈ ಪ್ಲಾಸ್ಟಿಕ್ದು ಅಂದರೆ ಬಟ್ಟೆಯಿಂದ ಮಾಡಿರುವಂತಹ ಕೈ ಕಾಲುಗಳನ್ನು ಜೋಡಿಸುವಂತಹದ್ದು, ಅಲಂಕಾರಕ್ಕೆ ಒಂದು ಕಳಸ ಮತ್ತು ಪೂಜೆಗೆ ಇನ್ನೊಂದು ಕಳಸ ಅಂಥೇಳಿ ಯಾವುದೇ ಕಾರಣಕ್ಕೂ ಕಳಸವನ್ನು ಹೂಡಲಿಕ್ಕೆ ಹೋಗಬೇಡಿ. ಜೊತೆಯಲ್ಲಿ ಆ ತಾಯಿಗೆ ಪೂಜೆ ಮಾಡ್ತಿರಲ್ವ, ಆ ಸಂದರ್ಭದಲ್ಲಿ ಹೂವಿನ ರೇಟ್ ಜಾಸ್ತಿ ಅಂತಂದು ಅದೇ ರೀತಿ ಕಾಣುವಂತಹ ಪ್ಲಾಸ್ಟಿಕ್ ಹಾರಗಳು ಆನ್ಲೈನಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ. ಆ ಪ್ಲಾಸ್ಟಿಕ್ ಹಾರಗಳನ್ನ ತಂದು ಹಾಕುವಂತಹದ್ದು, ದೇವರ ಮುಂದೆ ತುಂಬ ದುಡ್ಡಿಡುವಂತಹದ್ದು, ದುಡ್ಡಿನ ಹಾರ ಮಾಡಿ ಹಾಕುವಂತಹದ್ದು, ಸಂಜೆ ಮುತ್ತೈದೆಯರಿಗೆ ಕುಂಕುಮ ಕೊಡುವಾಗ ಎಲೆ ಅಡಿಕೆ ಜೊತೆ ಯಾವುದೇ ಕಾರಣಕ್ಕೂ ದುಡ್ಡನ್ನು ಇಟ್ಟು ಕೊಡಬೇಡಿ. ನೀವು ಲಕ್ಷ್ಮಿನ ಹೊರಗಡೆ ಕಳಿಸ್ದ ಹಾಗೆ. ಶಾಸ್ತ್ರೋಕ್ತವಾಗಿ ಅರಿಶಿನ ಕುಂಕುಮ ಕೊಡಿಬೇಕಾದ್ರೆ ಇನ್ನೊಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಪ್ಲಾಸ್ಟಿಕ್ ಗಿಫ್ಟ್ ಐಟಮ್ಸನ್ನು ಕುಂಕುಮದ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಕೊಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಮಹಾಲಕ್ಷ್ಮಿಗೂ ಪ್ಲಾಸ್ಟಿಕ್ಕಿಗೂ ತದ್ವಿರುದ್ಧ. ನೀವು ಪ್ಲಾಸ್ಟಿಕ್ಕನ್ನು ಅತಿಯಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರಿ ಪೂಜೆ ವಿಚಾರದಲ್ಲಿ ಅಂದರೆ ಇಲ್ಲದ ದಾರಿದ್ರ್ಯ ಕಾಡುತ್ತೆ. ಏನಾದರೂ ಇನ್ನು ಡೌಟ್ಸ್ಗಳಿದ್ರೆ ಬೇರೆ ವಿಡಿಯೋನಲ್ಲಿ ಹಾಕ್ತೀನಿ. ಹಿಂದಿನ ದಿವಸನೇ ನೀವು ಏನು ಮಾಡಬಹುದು ಅಂತಂದರೆ, ದೇವರ ಮನೆಯನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬಹುದು. ದೇವ್ರ ಪಾತ್ರೆಯನ್ನು ತೊಳೆದಿಟ್ಕೊಂಡು ಎಲ್ಲ ಫೋಟೋನ ಒರೆಸ್ಕೊಳ್ಳಿ. ಎಲ್ಲ ಫೋಟೋನ ಒರೆಸ್ಕೊಂಡು ಅರಿಶಿಣ ಕುಂಕುಮವನ್ನು ಹಚ್ಚಿ ಬಿಟ್ಕೊಳ್ಬಹುದು. ಆದರೆ ಮಹಾಲಕ್ಷ್ಮಿಯ ಫೋಟೋಗೆ ಅರಿಶಿಣ ಕುಂಕುಮವನ್ನು ಹಚ್ಚಲಿಕ್ಕೆ ಹೋಗಬೇಡಿ. ಆ ಫೋಟೋಗೆ ಮಾತ್ರ ಬೆಳಗ್ಗೆ ಶುಕ್ರವಾರನೇ ನೀವು ಅರಿಶಿಣ ಕುಂಕುಮವನ್ನು ಹಚ್ಕೋಬೇಕಾಗತ್ತೆ. ಕೆಲವರೆಲ್ಲ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂತ ಹೇಳಿ ಏನು ಮಾಡ್ತೀರಾ ಅಂತಂದರೆ, ಕಳಸಕ್ಕೆ ಸೀರೆ ಉಡಿಸ್ಬಿಟ್ಟು
ಕಾಯಿ ವಿಳೆದೆಲೆ ಎಲ್ಲವನ್ನ ಇಟ್ಟು ಬೆಳಗ್ಗೆ ಎದ್ದು ದೀಪ ಹಚ್ಚೋದನ್ನು ಮಾತ್ರ ಉಳಿಸ್ಕೊಂಡಿರ್ತೀರ. ಅಂದರೆ ಹಿಂದಿನ ರಾತ್ರಿ ಸೀರೆ ಉಡಿಸ್ಕೋಬಹುದು ಕಳಸಕ್ಕೆ, ಆದರೆ ಯಾವುದೇ ಕಾರಣಕ್ಕೂ ಕಾಯಿ ಎಲೆ ಎಲ್ಲ ಇಟ್ಟು ಕಳಸವನ್ನು ಹೂಡಬೇಡಿ. ಈ ರೀತಿ ಹಿಂದಿನ ದಿವಸ ರಾತ್ರಿ ಮಾಡಿದ್ರಿ ಅಂತಂದರೆ ಇಲ್ಲದ ದರಿದ್ರವನ್ನು ನಿಮ್ಮ ಮನೆಗೆ ನೀವೇ ಕರೆತಂದಂತೆ ಆಗತ್ತೆ. ಸೀರೆಯನ್ನು ಉಡಿಸುವಾಗ ತುಂಬ ಪಿನ್ಸ್ಗಳನ್ನು ಹಾಕಬೇಡಿ. ಪಿನ್ಗಳು ಅಂತಂದರೆ ಅದರಲ್ಲಿ ಕಬ್ಬಣ ಇರುತ್ತೆ. ಕಬ್ಬಣ ಅಂತಂದರೆ ಶನಿ ಮಹಾತ್ಮ ಇರ್ತಾರಂತೆ ಅದರಲ್ಲಿ. ಹಾಗಾಗಿ ತುಂಬ ಪಿನ್ಸ್ಗಳನ್ನು ಚುಚ್ಚಿ ಸೀರೆ ಉಡಿಸಬಾರ್ದು. ನೆಕ್ಸ್ಟ್ ವಿಡಿಯೋನಲ್ಲಿ ಸಾಧ್ಯವಾದರೆ ಹಾಕ್ತೀನಿ ನೋಡಿ. ಈ ಸ್ಯಾರಿ ಉಡಿಸೋದಕ್ಕೆ ನಾನು ಒಂದು ಪಿನ್ನನ್ನು ಕೂಡ ಬಳಸಿಲ್ಲ ಅಂತಂದರೆ ನೀವು ನಂಬ್ತೀರಾ. ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಸಲ್ಲಿ. ಇನ್ನು ನೀವು ಹಬ್ಬದ ದಿವಸ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ತಲೆಗೆ ಸ್ನಾನ ಮಾಡಿಕೊಂಡು ಯಾವುದಾದ್ರೂ ಅಂಚಿರುವಂತಹ ಒಳ್ಳೆ ಸೀರೆನ ಉಟ್ಕೊಂಡು ಮೊದಲು ಮುಡಿ ತುಂಬ ಹೂವನ್ನು ಮುಡ್ಕೊಳ್ಳಿ. ಕೈ ತುಂಬ ಬಳೆಗಳನ್ನು ಹಾಕ್ಕೊಳ್ಳಿ. ಜೊತೆಯಲ್ಲಿ ಏನಾದರೂ ಒಡವೆಗಳನ್ನು ಮೊದಲು ನೀವು ಹಾಕ್ಕೊಳ್ಳಿ. ಅಮ್ಮನವ್ರಿಗೆ ಏನಾದರೂ ಒಂದು ಒಡವೆ ಹಾಕಿದ್ರೂ ನಡೆಯುತ್ತೆ. ನೀವು ನಿಮ್ಮ ಹತ್ರ ಏನಿದೆಯಲ್ಲ ಆ ಒಡವೆಗಳನ್ನ ದಯಮಾಡಿ ಆವತ್ತಿನ ದಿವಸ ಹಾಕ್ಕೊಳ್ಳುವಂತಹದ್ದನ್ನು ಮಾಡಿ. ಇನ್ನು ಪೂಜಾ ಸಾಮಗ್ರಿಗಳು ಏನೆಲ್ಲ ಬೇಕು ಅಂಥೇಳಿ ಇಲ್ಲಿ ಒಂದು ಲಿಸ್ಟನ್ನು, ಇದೆಲ್ಲವೂ ಕೂಡ ಪೂಜಾ ಸಾಮಗ್ರಿಗಳ ಲಿಸ್ಟು. ಹೊಸದಾಗೇನೆ ತರಬೇಕು. ಕುಂಕುಮ, ಅರಿಶಿಣ, ಸೀರೆ. ಯಾವುದೇ ಕಾರಣಕ್ಕೂ ದೇವ್ರು ಗುಡಿಸುವಂತಹ ಸೀರೆನಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡಬೇಡಿ. ಎಕ್ಸ್ಟ್ರಾ ಒಂದು ಹಸಿರು ಬಣ್ಣದ್ದು ಬ್ಲೌಸ್ ಪೀಸ್ ತೊಗೊಂಡು ಬನ್ನಿ. ಸಂಜೆ ದೇವ್ರು ಇಟ್ರಿ ಅಂತಂದಮೇಲೆ, ಅಂದರೆ ದೇವ್ರನ್ನ ಕೂರಿಸಿದ ಮೇಲೆ ಸಾಯಂಕಾಲ ತಪ್ಪದೆ ಮಡ್ಲಕ್ಕಿಯನ್ನು ಅಮ್ಮನವ್ರಿಗೆ ಕಟ್ಟಲೇಬೇಕಾಗತ್ತೆ. ಬಳೆಗಳನ್ನ ತೊಗೊಂಡು ಬನ್ನಿ. ಹೊಸದಾಗೇನೆ ಅರಿಶಿಣದ ದಾರ ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿ, ಇವೆಲ್ಲವೂ ಸಿಗುತ್ತೆ. ಅರಿಶಿಣದ ಕೊಂಬು ಬೇಕಾಗುತ್ತೆ. ಮಾವಿನ ಎಲೆ, ವಿಳೆದೆಲೆ, 5 ತರಹದ ಹೂ ಬೇಕು. ತೆಂಗಿನಕಾಯಿ, ಬಾಳೆ ಎಲೆ, ಬಾಳೆಕಂದು. ಇನ್ನು ಕಳಸದ ಸಾಮಗ್ರಿಗಳು, ಕಳಸದ ಒಳಗಡೆ ಹಾಕೋದಕ್ಕೆ ಕಳಸದ ಸಾಮಾನುಗಳು 5 ಕಮಲದ ಬೀಜ, 5 ಗೋಮತಿ ಚಕ್ರ, 5 ಶಂಕು, 5 ಗುಲ್ಗಂಜಿ, ಲಾವಂಚದ ಬೇರು, 3 ಏಲಕ್ಕಿ ಬೇಕಾಗುತ್ತೆ. ಇನ್ನು ಅಮ್ಮನವರಿಗೆ ನೈವೇದ್ಯ ಇಡೋದಕ್ಕೆ 5 ತರಹದ ಮಿಕ್ಸ್ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ, ಮತ್ತು ಸ್ವಲ್ಪ ತುಪ್ಪ ಬೇಕಾಗುತ್ತೆ. ಇನ್ನೇನಾದರೂ ನಾನು ಮರೆತಿದ್ರೆ ನೀವು ಸೇರಿಸ್ಕೊಳ್ಳಿ. ಇನ್ನು ಪೂಜಾ ವಿಧಾನ ಅಂತ ಹೇಳಿ ಬಂದಾಗ, ಲಕ್ಷ್ಮೀ ದೇವಿಯ ಫೋಟೋ ಇಡುವಂತಹ ಜಾಗವನ್ನು ಹಿಂದಿನ ದಿವಸ ಗೋಮೂತ್ರ ಹಾಕಿ ಒರೆಸ್ಕೋಬೇಕು. ಮೊದಲು ಒಂದು ಮಣೆಯನ್ನು ಇಟ್ಕೋಬೇಕು. ಅದರ ಮೇಲೆ ಎಲೆ, ಬಾಳೆ ಎಲೆ ಬರುತ್ತಲ್ವ, ಆ ಬಾಳೆ ಎಲೆನ ಸುಳಿ ಬಲಭಾಗಕ್ಕೆ ಬರೋ ರೀತಿಯಲ್ಲಿ ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರಡಿಬಿಟ್ಟು ಅದರ ಮೇಲೆ ಫೋಟೋನ ಒಳ್ಳೆ ಮನಸ್ಸಿನಿಂದ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಇಡಿ. ಇದಾದ ನಂತರ ಈ ಗಂಧ ತೆಗೆಯುವಂತಹ ಕಲ್ಲಿರುತ್ತಲ್ಲ, ಆ ಕಲ್ಲಿನ ಮೇಲೆ ಅರಿಶಿಣದ ಕೊಂಬು, ಆ ಅರಿಶಿಣದ ಕೊಂಬನ್ನು ಹೊಸದಾಗಿ ತಂದಿರ್ತೀರಲ್ವ, ಆ ಅರಿಶಿಣದ ಕೊಂಬನ್ನು ತೇರಿ, ಚಂದನ ಬರುತ್ತೆ, ಅಂದರೆ ಪೇಸ್ಟ್ ರೀತಿ ಬರುತ್ತೆ. ಅದನ್ನು ಅಮ್ಮನವರ ಫೋಟೋಗೆ 9 ಬುಟ್ಟೆಗಳನ್ನು ಇಡಿ. ಇದಾದ ನಂತರ ಆ 9 ಬುಟ್ಟೆಗಳ ಮೇಲೆ ಕುಂಕುಮವನ್ನು ಇಟ್ಟು, ಅರಿಶಿಣವನ್ನು ಇಟ್ಟು, ಹಳದಿ ಅಕ್ಷತೆಯನ್ನು ಅಮ್ಮನವರ ಹಣೆಗೆ ಇಡಿ. ಇದಾದ ನಂತರ ಒಂದು 18 ಗೆಜ್ಜೆಗಳು ಬರುತ್ತಲ್ಲ, ಆ ರೀತಿ ಗೆಜ್ಜೆ ವಸ್ತ್ರವನ್ನು ತಪ್ಪದೆ ಹಾಕಿ, ನೀವೇ ಮನೆಯಲ್ಲಿ ಹತ್ತಿ ತೆಗೆದುಕೊಂಡು ಬಂದು ಗೆಜ್ಜೆ ವಸ್ತ್ರವನ್ನು ನಿಮ್ಮ ಕೈಯಾರೆ ಮಾಡಿ ಹಾಕಿದ್ರೆ ತುಂಬ ಒಳ್ಳೆ ಫಲಗಳಿರುತ್ತೆ. ಹಿಂದಿನ ದಿವಸನೇ ಇವೆಲ್ಲವನ್ನು ನೀವು ಮಾಡಿಟ್ಕೋಬೇಕು. ಇದಾದ ನಂತರ ಹೂವಿನ ಅಲಂಕಾರ ಅಂತ ಹೇಳಿ ಬಂದಾಗ 5 ತರಹದ ಹೂವನ್ನು ಈ ಪೂಜೆಗೆ ಬಳಸಬೇಕು ಅನ್ನುವಂತಹ ಶಾಸ್ತ್ರ ಇದೆ. ಅದರಲ್ಲಿ ಅಮ್ಮನವರಿಗೆ ತುಂಬ ಪ್ರೀತಿಯಾದಂತಹ ಹೂಗಳು ಅಂತಂದರೆ ಕನಕಾಂಬ್ರ, ದುಂಡು ಮಲ್ಲಿಗೆ, ಸುಗಂಧರಾಜ ಹೂವು, ಕೆಂಪು ರೋಸಸ್ ಬರುತ್ತಲ್ವಾ, ಅಂದರೆ ಕೆಂಪು ಬಣ್ಣದ ಜೊತೆಯಲ್ಲಿ ಈಗ ಡೇರೆ ಹೂವಿನ ಸೀಸನ್ ಅಲ್ಲ, ಆ ಡೇರೆ ಹೂ ಅಂದ್ರೂ ಕೂಡ ಅಮ್ಮನವರಿಗೆ ಪ್ರೀತಿ. ಡೇರೆ ಹೂಗಳನ್ನು ತೆಗೆದುಕೊಂಡ್ಬಂದು ಅಲಂಕಾರವನ್ನು ಮಾಡಿ. ನೋಡಿ, ಹಬ್ಬದ ಸಂದರ್ಭದಲ್ಲಿ ಸ್ವಲ್ಪ ಹೂವಿನ ರೇಟ್ ಜಾಸ್ತಿ ಇರುತ್ತೆ, ಅದಕ್ಕೆಲ್ಲ ನೀವು ಕೊರಗಬಾರ್ದು. ಎಷ್ಟು ಶಕ್ತಿ ಇರುತ್ತೆ ಅಷ್ಟು ನಿಮ್ಮ ಕೈಯಾರೆ ಮಾಡಿ ಖಂಡಿತ ಅಮ್ಮನವರು ಮುಂದೆ ಎಲ್ಲದಕ್ಕೂ ಕೂಡ ದಾರಿ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಬೆಳ್ಳಿ ಸಾಮಗ್ರಿ, ಬೆಳ್ಳಿ ಕಳಸ ಇದೆಲ್ಲ ಇಲ್ಲ ಅಂತಂದು ಜರ್ಮನ್ ಸಿಲ್ವರ್ದು ಬರುತ್ತಲ್ವಾ, ಆ ಜರ್ಮನ್ ಸಿಲ್ವರಲ್ಲಿ ಕಳಸ ಹೂಡೋದು, ಜರ್ಮನ್ ಸಿಲ್ವರ್ದು ದೀಪಗಳನ್ನ ಬಳಸುವಂತಹದ್ದು ಇದೆಲ್ಲ ಮಾಡಬೇಡಿ. ಜರ್ಮನ್ ಸಿಲ್ವರ್ ದೀಪಗಳನ್ನು ಹಚ್ಚಿದ್ರೆ, ಅದರಲ್ಲಿ ಕಳಸ ಹೂಡಿದ್ರೆ ಖಂಡಿತ ದಾರಿದ್ರ್ಯ ಬರುತ್ತೆ ಮನೆಗೆ. ಇನ್ನು ಕಳಸವನ್ನು ಹೂಡುವಾಗ ಮೊದಲು ಒಂದು ತಟ್ಟೆ ತಗೋಬೇಕು. ಆ ತಟ್ಟೆಗೆ ಮೊದಲು ಅಕ್ಕಿ ಹಾಕಿ, ಆ ಅಕ್ಕಿ ಹರಡ್ಕೋತಿರಲ್ವ, ಅದರ ಮೇಲೆ ಲಕ್ಷ್ಮೀ ಬೀಜಾಕ್ಷರ ಮಂತ್ರ ಓಂ ಶ್ರೀಂ ಕ್ಲೀಂ, ಈ ಬೀಜಾಕ್ಷರ ಮಂತ್ರವನ್ನು ತಪ್ಪದೇ ಬರಬೇಕು. ಇದರಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಇರುತ್ತೆ. ಇದಕ್ಕೆ ಮೊದಲು ನೀವೇನು ಮಾಡಬೇಕಪ್ಪ ಅಂತಂದರೆ, ಕಳಸವನ್ನು ಹೂಡೋದಕ್ಕೆ ಮೊದಲು ನಿಮ್ಮ ಮನೆಯಲ್ಲಿ ಶ್ರೀಮನ್ನಾರಾಯಣನ ಸ್ವರೂಪ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇದ್ದರೆ ಅದನ್ನು ತಪ್ಪದೆ ಅಮ್ಮನವರ ಫೋಟೋ ಪಕ್ಕ ಇಟ್ಟು, ಅದಕ್ಕೂ ಕೂಡ ಗಂಧ,
ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ತುಳಸಿ ಹೂಗಳನ್ನು ಏರಿಸಿ ಅಲಂಕಾರ ಮಾಡಿ. ಇಲ್ಲ ವಿಗ್ರಹ ಇಟ್ಟರೂ ಕೂಡ ನಡೆಯುತ್ತೆ. ಯಾಕೆ ಅಂತಂದರೆ ಎಲ್ಲೇ ಆಗಲಿ ನಾವು ಲಕ್ಷ್ಮೀ ದೇವಿಯನ್ನು ಪೂಜಿಸಿದಾಗ ಶ್ರೀಮನ್ನಾರಾಯಣನನ್ನು ಪೂಜಿಸದೆ ಕೇವಲ ಲಕ್ಷ್ಮೀ ಪೂಜೆ ಮಾಡಿದ್ರೆ ನಮ್ಗೆ ಯಾವ ಫಲವೂ ಕೂಡ ಇಲ್ಲ. ಹೀಗಾಗಿ ಮೊದಲು ಶ್ರೀಮನ್ನಾರಾಯಣನನ್ನು ಕೂಡ ನಾವು ಪೂಜಿಸಬೇಕು. ಇನ್ನು ಒಂದು ತಟ್ಟೆಯಲ್ಲಿ ಈ ರೀತಿ ಬರ್ಕೊಂಡಿರ್ತೀರ. ಬರ್ಕೊಂಡಾದಮೇಲೆ ಅದರ ಮೇಲೆ ಕಳಸವನ್ನು ಇಟ್ಕೊಳ್ಳುವಂತಹದ್ದನ್ನು ಮಾಡಿ. ಒಂದು ಸಾರ್ತಿ ಕಳಸವನ್ನು ಹೂಡೋದಕ್ಕೆ ಕೂತ್ರೆ ಅದಕ್ಕೆ ಏನೇನೆಲ್ಲ ಬೇಕೋ ಸಿದ್ಧತೆ ಮಾಡಿಕೊಂಡು ಕೂತ್ಕೋಬೇಕು. ಪದೇ ಪದೇ ಹೇಳ್ಬಾರ್ದು. ಮೊದಲು ಬಲಗೈಯಲ್ಲಿ ಕಳಸಕ್ಕೆ ನಾವು ಏನೇನೆಲ್ಲ ಹಾಕಬೇಕಲ್ಲ ಆ ಎಲ್ಲ ಸಾಮಗ್ರಿಗಳನ್ನು ಬಲಗೈಗೆ ತಗೋಬೇಕು. ಅಂದರೆ ಒಂದು ತಟ್ಟೆಗೆ ಹಾಕಿಟ್ಕೊಳ್ಳಿ ಮೊದಲು. ಅದನ್ನು ನೀವು ಸಂಕಲ್ಪ ಮಾಡಿಕೊಳ್ಳುವಾಗ ಬಲಗೈಯಲ್ಲಿ ಇಟ್ಕೋಬೇಕು. ಏನೇನು ಇಟ್ಕೋಬೇಕು? ಒಂದು ಚಿಟಿಕೆಯಷ್ಟು ಕುಂಕುಮ, ಒಂದು ಚಿಟಿಕೆಯಷ್ಟು ಅರಿಶಿಣ, 5 ಗೋಮತಿ ಚಕ್ರ, 5 ಕಮಲದ ಬೀಜ, 5 ಶಂಕು, 5 ಗುಲ್ಗಂಜಿ, ಸ್ವಲ್ಪ ಲಾವಂಚದ ಬೇರು, 3 ಏಲಕ್ಕಿ. ಇಷ್ಟನ್ನು ಕೂಡ ಇಟ್ಕೊಂಡು ಅದರ ಜೊತೆಯಲ್ಲಿ ಸ್ವಲ್ಪ ಹಳದಿ ಅಕ್ಷತೆಯನ್ನು ಮತ್ತು ಒಂದು ಕೆಂಪು ಹೂವನ್ನು, ಒಂದು ಬಟ್ಟಲು ಅಡಿಕೆ, ಸ್ವಲ್ಪ ಪಚ್ಚಕರ್ಪೂರ, ಇದರ ಜೊತೆಯಲ್ಲಿ ಒಂದು ಏನಾದರೂ ಚಿನ್ನದ ವಸ್ತು, ಒಂದು ಮೂಗ್ನತ್ತೋ ಇಲ್ಲ ಅಂತಂದರೆ ಒಂದು ಉಂಗುರನೋ ಏನಾದರೂ ಹಾಕಲೇಬೇಕು. ಇದಿಷ್ಟನ್ನು ಕೈಯಲ್ಲಿ ಹಿಡ್ಕೊಳ್ಳಿ. ನೋಡಿ, ಯಾರು ಏನೇ ಹೇಳಿದ್ರು ಯಾವುದೇ ಕಾರಣಕ್ಕೂ ಕಳಸದ ಒಳಗಡೆ ಡ್ರೈ ಫ್ರೂಟ್ಸನ್ನು ಹಾಕಬೇಡಿ. ಅಂದರೆ ಕೊಳೆತು ಹೋಗುತ್ತೆ. ಮಾರನೇ ದಿವಸ ನಾವು ವಿಸರ್ಜನೆ ಮಾಡೋ ಅಷ್ಟರಲ್ಲಿ ಅದೆಲ್ಲ ಕೊಳೆತು ಹೋಗುತ್ತೆ. ಕೊಳೆಯುವಂತಹ ಯಾವ ವಸ್ತುಗಳನ್ನು ಕೂಡ ನಾವು ಅದರಲ್ಲಿ ಹಾಕಬಾರ್ದು, ಡ್ರೈ ಫ್ರೂಟ್ಸ್ನೆಲ್ಲ. ಇದಿಷ್ಟನ್ನು ಬಲಗೈಯಲ್ಲಿ ಇಟ್ಕೊಂಡು ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ದಾರಲ್ಲ ಅವರ ಹೆಸರುಗಳು ಜೊತೆಯಲ್ಲಿ ತಿಳಿದಿದ್ದರೆ ಅವರ ಗೋತ್ರ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಏನು ಆಸೆ ಇರುತ್ತೆ, ಏನು ಸಮಸ್ಯೆ ಇರುತ್ತೆ ಎಲ್ಲವನ್ನು ಕೂಡ ಹೇಳ್ಕೋಬೇಕು. ಹೇಳ್ಕೊಂಡಾದಮೇಲೆ ಕಳಸದ ಒಳಗಡೆ ಅಮ್ಮನವರನ್ನು ಪ್ರಾರ್ಥನೆ ಮಾಡ್ಕೋಬೇಕು. ನೀವೇನು ವ್ರತ ಮಾಡ್ತಿರಲ್ವಾ, ವ್ರತದ ಮೂಲ ಇರುವಂತಹದ್ದು ಈ ಕಳಸ ಪ್ರತಿಷ್ಠಾಪನೆಯಲ್ಲಿ. ಆ ತಾಯಿ ಸಾಕ್ಷಾತ್ ಬಂದು ಆ ಕಳಸದಲ್ಲಿ ನೆಲೆಯೂರ್ತಾರೆ. ಸಂಕಲ್ಪ ಮಾಡ್ಕೊಳ್ಳಿ. ಅದನ್ನು ಹಾಕಿಬಿಟ್ಟು ಕಳಸಕ್ಕೆ ತುಂಬಾರ್ದು ನೀರನ್ನು, ಇನ್ನೂ ಒಂದು ಸ್ವಲ್ಪ ಇದೆ ಅನ್ನೋ ಅಷ್ಟರಲ್ಲಿ ನೀರನ್ನು ಹಾಕಿ ಕಳಸವನ್ನು ಹೂಡೋದಕ್ಕೆ 5 ವಿಳೆದೆಲೆ, 4 ಮಾವಿನ ಎಲೆಯನ್ನು ತಗೊಳ್ಳಿ. ಒಂದು ಚೆನ್ನಾಗಿರುವಂತಹ ತೆಂಗಿನಕಾಯಿ ತಗೊಳ್ಳಿ. ಆದಷ್ಟು ತೆಂಗಿನಕಾಯಿಯನ್ನು ಕಣ್ಣಿರುತ್ತಲ್ವ ಅದಕ್ಕೆ ಕಾಣಬಾರ್ದು, ಆ ರೀತಿ ಸ್ವಲ್ಪ ನಾರನ್ನು ಬಿಟ್ಕೊಂಡು ತೆಂಗಿನಕಾಯಿ ಸುಳ್ಕೊಳ್ಳಿ. ಆ ಕಾಯಿಯನ್ನು ಇಟ್ಟು ಕಳಸವನ್ನು ಹೂಡಿ. ಕಳಸಕ್ಕೆ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಮುಖವಾಡವನ್ನು ಇಡೋದಾದರೆ ಮುಖವಾಡ ಇಡೋದಕ್ಕಿಂತ ಮೊದಲು ಅಮ್ಮನವರಿಗೆ ಮಾಂಗಲ್ಯವನ್ನು ಅರ್ಪಣೆ ಮಾಡಿ. ಮಾಂಗಲ್ಯ ಅಂತಂದರೆ ಹೊಸದಾಗಿ ನೀವೇನು ಅರಿಶಿಣದ ದಾರ ತಂದಿರ್ತೀರಲ್ಲ ಅದರಲ್ಲಿ 9 ಎಳೆ ದಾರ ಮಾಡಿಕೊಂಡು ಹೊಸದಾದಂತಹ ಒಂದು ಅರಿಶಿಣದ ಕೊಂಬು, ಚೆನ್ನಾಗಿರೋ ಅರಿಶಿಣದ ಕೊಂಬು ತಗೊಳ್ಳಿ. ಅರಿಶಿಣದ ಕೊಂಬಲ್ಲಿ ಒಂದು 3 ಕಣ್ಣು ನೋಡಿ, ಅಂದರೆ ಒಂದು ಉದ್ದಕ್ಕೆ ಮೂತಿ ಥರ ಕಾಣ್ತಾ ಇರುತ್ತೆ ಅರಿಶಿಣದ ಕೊಂಬಲ್ಲಿ. ಅದರಲ್ಲಿ ಆ 3 ಶಾರ್ಪ್ ಎಡ್ಜಸ್ ಬಂದಿರಬೇಕು. ಆ ತರಹದ್ದು ತಗೊಂಡು ಕಟ್ಟಿಬಿಟ್ಟು ಅಮ್ಮನವ್ರಿಗೆ ಕಟ್ಟಿ. ತುಂಬ ಉದ್ದ ಮಾಡಬಾರ್ದು. ಅರಿಶಿಣದ ಕೊಂಬಿಗೆ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಕಟ್ಟಿ ಮುಖವಾಡಕ್ಕೂ ಕೂಡ ಅರಿಶಿಣ ಕುಂಕುಮ ಎಲ್ಲವನ್ನು ಹಾಕಿ ಅಲಂಕಾರ ಮಾಡಿ. ಈ 5 ತರಹದ ಹೂಗಳಿರುತ್ತಲ್ವ, ಕಮಲದ ಹೂವನ್ನು ಕೂಡ ಕಳಸದ ಅಲಂಕಾರಕ್ಕೆ ಬಳಸಿ. ತಪ್ಪದೇ ಸ್ವಲ್ಪ ದುಂಡು ಮಲ್ಲಿಗೆಯನ್ನು ಕಳಸಕ್ಕೆ ಹಾಕಲೇಬೇಕು. ಅಮ್ಮನವ್ರಿಗೆ ತುಂಬ ಪ್ರೀತಿ. ಇನ್ನು ಏನು ಹೂಗಳಿರುತ್ತೆ ಅದನ್ನು ಹಾಕ್ಕೊಂಡು ಅಲಂಕಾರ ಮಾಡಿ ಕಳಸದ ಅಕ್ಕಪಕ್ಕ ತಪ್ಪದೆ ಬಳೆಗಳನ್ನು ಇಡಿ. ಅಮ್ಮನವ್ರಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಕಳಸಕ್ಕೆ ತಪ್ಪದೆ. ಆಮೇಲೆ ಏನಾದರೂ ಒಂದಾದರೂ ಚಿನ್ನದ ಒಡವೆಯನ್ನು ಏನಿರುತ್ತೆ ನಿಮ್ಮ ಹತ್ರ ಹಾಕುವಂತಹದ್ದನ್ನು ಮರಿಬೇಡಿ. ತುಂಬ ಒಡವೆಗಳನ್ನು ಹಾಕಿ ಕಳಸಕ್ಕೆ ಅಲಂಕಾರವನ್ನು ಮಾಡಬೇಡಿ. ಯಾರೆಲ್ಲ ನಿಮ್ಮ ಮನೆಗೆ ಬಂದು ನೋಡ್ತಾರಲ್ವ ಅಂತಹವರಲ್ಲಿ ಯಾರ್ದಾದ್ರೂ ಕಣ್ಣುಗಳು ತಾಕ್ತು ನಿಮ್ಮ ಒಡವೆಗೆ ಅಂತಂದರೆ ಖಂಡಿತವಾಗಿ ಆ ಒಡವೆಗಳೇನಿದೆ ಏನಾದರೂ ಕಷ್ಟ ಬಂದು ಗಿರ್ವಿ ಇಡುವಂತಹ ಪರಿಸ್ಥಿತಿ ಬಂದುಬಿಡುತ್ತೆ. ಹಾಗಾಗಿ ತುಂಬ ಒಡವೆಗಳನ್ನು ಕಳಸಕ್ಕೆ ಹಾಕಿ ತೋರ್ಪಡಿಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಕಳಸದ ಅಕ್ಕಪಕ್ಕ 5 ದೀಪಗಳನ್ನು ಹಚ್ಕೋಬೇಕು. 5 ದೀಪದಲ್ಲಿ ಒಂದು ಕಾಮಾಕ್ಷಿ ದೀಪ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. 5 ದೀಪಗಳಲ್ಲಿ ಯಾವುದಾದ್ರೂ 2 ದೀಪಕ್ಕೆ ತುಪ್ಪವನ್ನು ಹಾಕ್ಕೊಂಡು ಉಳಿದಂತಹ ದೀಪಗಳಿಗೆ 5 ತರಹದ ಎಣ್ಣೆ ಬರುತ್ತಲ್ವ ಅದನ್ನು ಹಾಕ್ಕೊಳ್ಳಿ.
ನೀವು ಫಸ್ಟು ದೇವರ ಮನೆಯಲ್ಲಿ ದೀಪಗಳೇನಿರುತ್ತೆ ಅದನ್ನು ಹಚ್ಚಿದ್ದಾದಮೇಲೆ ಈ ಕಳಸದ ಮುಂದೆ ಇರುವಂತಹ 5 ದೀಪಗಳನ್ನು ಹಚ್ಕೊಳ್ಳಿ. ಅಂದರೆ ಮೊದಲು ದೇವರ ಮನೆಯಲ್ಲಿ ನಿಮ್ಮ ಕುಲದೇವರನ್ನೆಲ್ಲ ಸ್ಮರಣೆ ಮಾಡಿ ದೀಪ ಹಚ್ಕೋಬೇಕು. ಅದಾದ ಮೇಲೆ ತಾಯಿ ಮುಂದೆ ಇರುವಂತಹ 5 ದೀಪಗಳನ್ನು ಹಚ್ಕೊಳ್ಳುವಂಥದ್ದನ್ನು ಮಾಡಿ, ಹಚ್ಚಿದ ತಕ್ಷಣ 2 ಊದ್ಗಡ್ಡಿಯನ್ನು ಶಾಸ್ತ್ರಕ್ಕೆ ಮೊದಲು ಕಳಸಕ್ಕೆ ಬೆಳಗಿ. ಇದಾದ ನಂತರನೇ ನೀವು ತಟ್ಟೆಗಳನ್ನು ಜೋಡಿಸ್ಕೋಬೇಕು. ಅಂದರೆ ಏನು ನೈವೇದ್ಯ ಮಾಡಿರ್ತೀರಲ್ವ ಅದೆಲ್ಲವನ್ನು ಮೊದಲೇ ಜೋಡಿಸ್ಕೋಬೇಡಿ. ಇದೆಲ್ಲ ನಿಮ್ಮದು ಪೂಜೆ ಮುಗಿಸಿದ್ದಾದ್ಮೇಲೆ ತಟ್ಟೆ ಎಲ್ಲ ಜೋಡಿಸ್ಕೊಂಡು ಬೇರೆ ಕಡೆ ಇಟ್ಕೊಂಡಿರಿ. ದೀಪಗಳನ್ನು ಬೆಳಗಿಸಿದ ನಂತರ ತಟ್ಟೆಯನ್ನು ಜೋಡಿಸ್ಕೋಬೇಕಾಗತ್ತೆ. ಶಾಸ್ತ್ರಕ್ಕೆ 5 ಅಥವಾ 9 ತಟ್ಟೆಗಳನ್ನು ಜೋಡಿಸುವಂತಹದ್ದು ವಾಡಿಕೆ. ಅದರಲ್ಲಿ 5 ತರಹದ್ದು ತಿಂಡಿಗಳಿರಬೇಕು, 5 ತರಹದ್ದು ಹಣ್ಣುಗಳಿರಬೇಕು. ಆ 5 ತರಹದ ಹಣ್ಣುಗಳಲ್ಲಿ ಬಾಳೆಹಣ್ಣಿರಬೇಕು, ಸೀಬೆ ಹಣ್ಣಿರಬೇಕು, ಸೀತಾಫಲ, ದ್ರಾಕ್ಷಿ, ದಾಳಿಂಬೆ ಮಿಕ್ಸ್ ಎಲ್ಲ ಸೇರಿ 1 kg ತಂದಿಟ್ಟರು ಕೂಡ ನಡೆಯುತ್ತೆ. ಮತ್ತು ಒಂದು ತಟ್ಟೆನಲ್ಲಿ ಎಲೆ ಅಡಿಕೆ ಜೋಡಿಸೋದನ್ನು ಮರಿಬೇಡಿ. ಅಂದರೆ ನೀವು ಎಲ್ಲ ಸೇರಿಸಿ ತಿಂಡಿ ಹಣ್ಣು ಎಲ್ಲ ಸೇರಿಸಿ ವಿಳೆದೆಲೆ ಅಡಿಕೆ ತಟ್ಟೆಯನ್ನು ಸೇರಿಸಿ 5 ತಟ್ಟೆ ಮಾಡ್ಕೋಬಹುದು, ಇಲ್ಲ 9 ತಟ್ಟೆ ಮಾಡ್ಕೋಬಹುದು. ಯಾವುದನ್ನು ಹೇಗೆ ಬೇಕಾದರೂ ಕೂಡ ಜೋಡಿಸ್ಕೋಬಹುದು. ಇದೆಲ್ಲ ಜೋಡಿಸ್ಕೊಂಡಾದಮೇಲೆ ಅಮ್ಮನವರ ವಿಗ್ರಹ ಇದ್ದರೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಕುಂಕುಮಾರ್ಚನೆ ನೆರವೇರಿಸಿ. ಕುಂಕುಮಾರ್ಚನೆ ಹೇಗೆ ಮಾಡೋದು ಅಂತಂದರೆ ಆಷಾಢ ಶುಕ್ರವಾರದ್ದು ಪೂಜೆ ನೋಡಿ ನನ್ನ ಚಾನಲ್ನಲ್ಲಿ. ಅದರಲ್ಲಿ ಕುಂಕುಮಾರ್ಚನೆ ಅಭಿಷೇಕ ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಅಭಿಷೇಕ ನೆರವೇರಿಸಿದ್ದಾದಮೇಲೆ ತಪ್ಪದೆ ಮೊದಲು ವಿಷ್ಣು ಅಷ್ಟೋತ್ರ ಹೇಳ್ಕೋಬೇಕು. ಅದಾದಮೇಲೆ ಮಹಾಲಕ್ಷ್ಮಿ ಅಷ್ಟೋತ್ರ. ಕುಂಕುಮಾರ್ಚನೆ ಮಾಡಿಲ್ಲ ಅಂತಂದರೆ ಮಹಾಲಕ್ಷ್ಮಿ ಅಷ್ಟೋತ್ರ ಹೇಳ್ಕೊಳ್ಳಿ. ಕುಂಕುಮಾರ್ಚನೆ ಮಾಡಿದರೆ ಬೇಡ. ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪೂಜೆ ಮಾಡುವಂತಹ ಟೈಮ್ನಲ್ಲಿ ಅಂದರೆ ನೀವಿಗೆಲ್ಲ ಕಳಸ ಎಲ್ಲ ಜೋಡಿಸ್ತಿರ್ತೀರಲ್ವಾ, ಆ ಟೈಮ್ನಲ್ಲಿ ಲಕ್ಷ್ಮೀ ಸಹಸ್ರನಾಮವನ್ನು ಮೊಬೈಲ್ನಲ್ಲಿ ಹಾಕಿಬಿಡಿ. ಒಳ್ಳೆಯದು. ಅದರಲ್ಲಿ ಜೊತೆಯಲ್ಲಿ ಆವತ್ತಿನ ದಿವಸ ತುಳಸಿ ಪೂಜೆಯನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಒಂದು ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ, ಹೂವುಗಳು, ತುಪ್ಪದ ದೀಪವನ್ನೇ ಹಚ್ಚಿ ಎಲೆ ಅಡಿಕೆ, ಬಾಳೆಹಣ್ಣು ಇವೆಲ್ಲವನ್ನು ತೆಗೆದುಕೊಂಡೋಗಿ ತುಳಸಿ ಪೂಜೆ ಮಾಡಿ. ನೀವು ಕಳಸದ ಎದುರುಗಡೆ ದೀಪ ಹಚ್ಚೋದಕ್ಕಿಂತ ಮೊದಲು ಹೊಸ್ತಿಲಿನ ಮೇಲೆ 2 ದೀಪಗಳನ್ನು ಹಚ್ಚಿಡುವಂತಹದ್ದನ್ನು ಮರಿಬೇಡಿ. ಇನ್ನು ಅಮ್ಮನವರಿಗೆ ನೈವೇದ್ಯ ಇದೆಲ್ಲ ಇಟ್ಟು ಆ ಸ್ತೋತ್ರಗಳ ಸೇವೆ ಎಲ್ಲ ಆದಮೇಲೆ ನೈವೇದ್ಯ ರೆಡಿ ಇದ್ದರೆ, ಅಂದರೆ ಏನು ನೀವು ಅಡುಗೆ ಮಾಡಿರ್ತೀರಲ್ಲ ಅಡುಗೆನೂ ಕೂಡ ರೆಡಿ ಇದ್ದರೆ ಒಂದೇ ಸರ್ತಿ ಎಡೆ ಹಾಕಿ. ಇಲ್ಲ ಆ ಟೈಮ್ಗೆ ಇನ್ನೂ ಆಗಿಲ್ಲ ಅಂದರೆ ಸ್ವಲ್ಪ ಸಜ್ಜಿಗೆನೋ ಹಾಲು ಬೆಲ್ಲನೋ ಇಟ್ಬಿಟ್ಟು 8 ಗಂಟೆ ಒಳಗಡೆ ಮಹಾಮಂಗಳಾರತಿಯನ್ನು ಮುಗಿಸ್ಕೊಂಬಿಡಿ. ಅದಾದಮೇಲೆ ಒಂದು 10-10:30 ತನಕ ನೀವು ಅಡುಗೆ ಮಾಡಿಕೊಂಡು, ಅಂದರೆ ಒಬ್ಬಟ್ಟೆಲ್ಲ ಮಾಡೋದು ಅಷ್ಟು ಬೇಗ ಆಗೋದಿಲ್ಲಲ್ಲ, ಸೊ ಒಂದು 10 ಗಂಟೆ ಒಳಗಡೆ ನೀವು ಒಬ್ಬಟ್ಟಿಂದ ಎಡೆ ಹಾಕಿ ಇನ್ನೊಂದು ಸರ್ತಿ ಮಹಾಮಂಗಳಾರತಿಯನ್ನು ಮಾಡ್ಕೋಬಹುದು. ಸಾಕ್ಷಾತ್ ಆ ತಾಯಿ ನಿಮ್ಮ ಮನೇಲಿರ್ತಾಳೆ. ಕೆಟ್ಟ ಮಾತನ್ನು ಆಡುವಂತಹದ್ದು, ದೇವರೆದುರುಗಡೆ ಯಾವ ಕಾಲ ಅಂದರೆ ಆ ಕಾಲಿನಲ್ಲಿ ಓಡಾಡುವಂತಹದ್ದು, ಯಾರಿಗೂ ಕೆಟ್ಟ ಮಾತುಗಳಲ್ಲಿ ಬೈಯುವಂತಹದ್ದು, ಮಕ್ಕಳಿಗೆ ಶಾಪ ಹಾಕುವಂತಹದ್ದು, ಹಬ್ಬದ ಫ್ರಸ್ಟ್ರೇಷನ್ ಇರುತ್ತಲ್ಲ ಅದನ್ನು ಕೆಟ್ಟ ಬೈಗುಳಗಳಲ್ಲೆಲ್ಲ ಯಾರಿಗೂ ತೋರಿಸುವಂತಹದ್ದನ್ನು ಮಾಡಿ ಹೋಗಬೇಡಿ. ಇನ್ನು ಕಳಸವನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಮಿಕ್ಕೆಲ್ಲ ವಿಚಾರವನ್ನು ಇನ್ನೊಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇದು ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾದಂತಹ ವಿಧಾನ. ಸರಿಯಾಗಿ ನಿಧಾನವಾಗಿ ಕೇಳಿಸ್ಕೊಂಡು ಇದೇ ರೀತಿ ಮಾಡಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.